ವಕ್ರ ಶನಿ ಈಗ ಪ್ರಾರಂಭ ಆಗಿದೆ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯವೇ ಇದು. ಮೀನರಾಶಿಯಲ್ಲಿ ಈಗ ಶನಿಯ ಸಂಚಾರ 2.5 ವರ್ಷಗಳ ಕಾಲ, 27ನೆಯ ವರ್ಷ ಮುಗಿಯುವ ತನಕವೂ ಕೂಡ ಮೀನರಾಶಿಯಲ್ಲಿಯೇ ಶನಿಯ ಸಂಚಾರ ಇರುತ್ತೆ. ಈಗ ಸುಮಾರು 4.5 ತಿಂಗಳ ಕಾಲ ಶನಿಯ ವಕ್ರಗತಿ ಪ್ರಾರಂಭ ಆಗಿದೆ. ಏನು ವಕ್ರಗತಿ ಅಂದರೆ, ಈ ಸಂದರ್ಭದಲ್ಲಿ ಫಲಾಫಲಗಳು ಹೇಗಿರುತ್ತೆ ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಇಲ್ಲಿ ನೋಡಿ. ವಕ್ರಿಣಸ್ತು ಮಹಾವೀರ್ಯಾ ಶುಭಾ ರಾಜಪ್ರದಾಗ್ರಹಾ ಪಾಪ ವ್ಯಸನದಾ ಪುಂಸಾಂ ಕುರುವಂತಿ ಚ ಪದಾಟನಂ. ಅಂದರೆ ಈಗ ಸೂರ್ಯ ಚಂದ್ರರು ಬಿಟ್ಟು ಉಳಿದೆಲ್ಲ ಗ್ರಹಗಳು ವಕ್ರ ಗಮನವನ್ನು ಹೊಂದುತ್ತಾರೆ. ವಕ್ರಗತಿ ಇದ್ದಾಗ ಮಹಾಬಲಿಷ್ಠರಾಗ್ತಾರೆ. ಅವರಿಗೆ ರಾಜ್ಯ ಪ್ರಾಪ್ತಿಯಾಗುವಷ್ಟು ಶಕ್ತಿಯನ್ನು ಹೊಂದುತ್ತಾರೆ ಯಾರು? ಶುಭ ಗ್ರಹಗಳು. ಇನ್ನು ಪಾಪಗ್ರಹಗಳು ವಕ್ರ ಆದರೆ ಅವರಿಗೆ ದುಃಖ ಹೆಚ್ಚಾಗುತ್ತೆ, ಹಾಗೂ ಅವರಿಗೆ ಸಂಚಾರ ಮೊದಲಾದವುಗಳು ಕೂಡ ಅಭಿವೃದ್ಧಿ ಆಗುತ್ತೆ. ಇದು ಈ ಶ್ಲೋಕದ ಅಭಿಪ್ರಾಯ. ಇನ್ನೊಮ್ಮೆ ಹೇಳ್ತೇನೆ. ವಕ್ರಿಣಸ್ತು ಮಹಾವೀರ್ಯಾ ಶುಭಾ ರಾಜ್ಯಪ್ರದಾಗ್ರಹಾ ಪಾಪ ವ್ಯಸನದಾ ಪುಂಸಾಂ ಕುರುವಂತಿ ಚ ಪದಾಟನಂ. ಈ ವಕ್ರ ಗ್ರಹಗಳ ಸಂಚಾರದ ಬಗ್ಗೆ ಇದೊಂದು ಮಾಹಿತಿ. ಅಂದರೆ ವಾಸ್ತವವಾಗಿ ಆ ಗ್ರಹಗಳ ಕಕ್ಷೆಯಲ್ಲಿ ಎಲ್ಲ ಗ್ರಹಗಳು ಕೂಡ ತಮ್ಮ ಮುಂದೆಯೇ ಸಾಗ್ತಾರೆ, ಹಿಂದೆ ಬರುವ ಕ್ರಮ ಇಲ್ಲ. ಹಿಂದೆ ಬರೋದು ರಾಹು ಮತ್ತು ಕೇತುಗಳು ಮಾತ್ರ. ಹಾಗಿದ್ದರೂ ಕೂಡ ಗ್ರಹಗಳು ವಕ್ರ, ಸೂರ್ಯ ಚಂದ್ರರು ಇಬ್ಬರನ್ನು ಬಿಟ್ಟರೆ ಉಳಿದ ಗ್ರಹಗಳಿಗೆ ವಕ್ರಗತಿ ಅಂತ, ವಕ್ರಿ ಅಂತೆಲ್ಲ ಹಾಕಿರ್ತಾರೆ ಜಾತಕದಲ್ಲಿ. ಏನಿದು ಅಂತಂದರೆ, ಆ ಗ್ರಹಗಳಿಗಿಂತ ವೇಗವಾಗಿ ಇನ್ನೊಂದು ಗ್ರಹ ಚಲಿಸಿದಾಗ, ಹಿಂದಿನಿಂದ ಬರುವ ಗ್ರಹ ಅದಕ್ಕಿಂತ ವೇಗವಾಗಿ ಚಲಿಸಿದಾಗ ಈ ಗ್ರಹ ವಕ್ರ ಅಂತ ಹೇಳ್ತಾರೆ. 2 ಟ್ರೈನ್ಗಳು ಹೋಗ್ತಾ ಇರುತ್ತೆ. ಒಂದು 50 ಕಿಲೋಮೀಟ್ರ್ ಫಾಸ್ಟ್ನಲ್ಲಿ ಒಂದು ಟ್ರೈನ್ ಹೋಗ್ತಾ ಇರುತ್ತೆ. ಇನ್ನೊಂದು 80 ಕಿಲೋಮೀಟರು ಫಾಸ್ಟ್ನಲ್ಲಿ ಇನ್ನೊಂದು ಟ್ರೈನ್ ಬಂದರೆ, ಆ 80 ಕಿಲೋಮೀಟ್ರು ಹೋಗುವಂತಹ ಟ್ರೈನಲ್ಲಿ ಕುಳಿತವರು ಪಕ್ಕದಲ್ಲಿರುವ ಟ್ರೈನನ್ನು ನೋಡಿದ್ರೆ ಇದು ಹಿಂದೆ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಅದು ಕೂಡ ವಾಸ್ತವವಾಗಿ ತನ್ನ ವೇಗದಲ್ಲೇ ತಾನು ಹೋಗ್ತಾ ಇರುತ್ತೆ. ಆದರೆ ಪಕ್ಕದಲ್ಲಿ ಕೂತಿರೋರಿಗೆ ಹಿಂದೆ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಹೇಗೋ ಹಾಗೆ ಇಲ್ಲೂ ಕೂಡ ಗ್ರಹಗಳು ಇನ್ನೊಂದು ಗ್ರಹ ವೇಗವಾಗಿ ಬಂದಾಗ ಈ ನಿಧಾನಗತಿಯಲ್ಲಿ ಸಾಗುವಂತಹ ಗ್ರಹಗಳಿಗೆ ಹಾಗೆ ಭಾವನೆ ಬರುತ್ತೆ. ಈ ದೃಷ್ಟಿಯಲ್ಲಿ ಎಲ್ಲ ಗ್ರಹಗಳು ಕೂಡ ವಕ್ರಗಮನವನ್ನು, ಗುರು, ಬುಧ, ಶುಕ್ರ, ಶನಿ ಈ ಗ್ರಹಗಳು ವಕ್ರ ಅನ್ನುವ ಭಾವವನ್ನು ಹೊಂದುತ್ತಾರೆ. ಯಾವ ಗ್ರಹಗಳು ವಕ್ರ ಅಂತ ಕರೆಸಿಕೊಳ್ತಾರೋ ಆಗ ಅವರ ಪ್ರಭಾವ ಹೆಚ್ಚು ಆಗುತ್ತೆ. ಶುಭ ಗ್ರಹಗಳು ತುಂಬ ವಿಶೇಷ ಫಲವನ್ನು ನೀಡ್ತಾರೆ. ಜಾತಕದಲ್ಲಿ ಗುರು ವಕ್ರ ಅಂತ ಹಾಕಿದ್ರೆ ತುಂಬ ಸಂತೋಷ ಪಡಬೇಕು. ಯಾಕೆ ಅಂದರೆ ಅವರು ಇರುವ ಶಕ್ತಿಗಿಂತ ಹೆಚ್ಚಿನ ಶಕ್ತಿಯನ್ನು, ಎನರ್ಜಿಯನ್ನು ಹೆಚ್ಚು ನೀಡ್ತಾರೆ. ಆದ್ದರಿಂದ ಅದು ಒಳ್ಳೆಯದು. ಆದರೆ ಶನಿ ಪಾಪಗ್ರಹ, ಇವನು ವಕ್ರ ಆದಾಗ ಹೇಗೆ ಅಂತಂದರೆ ಅದಕ್ಕೆ ವ್ಯಸನದಾಹ, ದುಃಖವನ್ನು ಹೆಚ್ಚು ಮಾಡ್ತಾನೆ ಅಂತ ಹೀಗೆ ಹೇಳ್ತಾರೆ. ಕೆಲವರಲ್ಲಿ ಹೇಗೆ ಅಂದರೆ ವಕ್ರಗಮನ ಅಂತಂದರೆ ಹಿಂದಿನ ಮನೆಗೆ ಬಂದು ಬಿಡ್ತಾನೆ ಅಂತ ಹೇಳ್ತಾರೆ. ಹಿಂದಿನ ಮನೆಗೆ ಬರೋಲ್ಲ, ಇರುವಲ್ಲೇ ಇರ್ತಾರೆ. ಹಿಂದಿನ ಮನೆಯ ಮೇಲೆ ಸ್ವಲ್ಪ ಪ್ರಭಾವ ಬೀರ್ತಾರೆ. ಸ್ವಲ್ಪ, ಅದು ಪೂರ್ತಿ ಏನಲ್ಲ, 50-50 ಅಲ್ಲ, ಸ್ವಲ್ಪ ಹಿಂದಿನ ಮನೆಯ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅವರು. ಹಿಂದಿನ ಮನೆಯ ಮೇಲೆ ಪ್ರಭಾವವನ್ನು ಬೀರಿದಾಗ ತನ್ನ ಮನೆಯಲ್ಲೂ ಕೂಡ ಪ್ರಭಾವ ಇರುತ್ತೆ, ಹಿಂದಿನ ಮನೆಯ ಮೇಲೂ ಕೂಡ ಪ್ರಭಾವ ಇರುತ್ತೆ ವಕ್ರಗಮನ ಇದ್ದಾಗ. ಅಂದರೆ ಅವರ ಶಕ್ತಿ ಅಲ್ಲಿಯೂ ಕೂಡ ಪಾಸಾಗ್ತಾ ಇರುತ್ತೆ ಹಿಂದಿನ ಮನೆಗೆ. ಈಗ ಶನಿ ಮೀನ ರಾಶಿಯಲ್ಲಿ ಇದ್ದಾಗ ಹಿಂದಿನ ಮನೆ ಯಾವುದು? ಕುಂಭ ರಾಶಿ. ಅಲ್ಲಿಯೂ ಕೂಡ ಶನಿಯ ಪ್ರಭಾವ ಇನ್ಮೇಲೆ ಪ್ರಾರಂಭ ಆಗುತ್ತೆ. ಈಗ ಪ್ರಥಮ ಏಕಾದಶಿಯಿಂದ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಪ್ರತಿಪತ್ತು ತನಕ ಈಗ ಶನಿ ವಕ್ರ ಇದೆ. ಶನಿ ವಕ್ರಗತಿ ಆದಾಗ ಕುಂಭರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಈಗಾಗಲೇ ಅವರಿಗೆ 7.5 ನಡೀತಾ ಇದೆ. ಆ 7.5 ಅತ್ಯಂತ ತೀಕ್ಷ್ಣ ದಿನಗಳು ಈ 4.5 ತಿಂಗಳು ಅನುಭವಿಸಬೇಕಾಗುತ್ತೆ. ಆದ್ದರಿಂದ ಈಗಲೇ ಅವರು ಸಿದ್ಧರಾಗಿ ಅವರು ತಮ್ಮ ಶಕ್ತಿಯನ್ನು ಅಭಿವೃದ್ಧಿಪಡಿಸಿಕೊಂಡು ದೇವತಾರಾಧನೆಯನ್ನು ಮಾಡುವುದರಲ್ಲಿ ಆಸಕ್ತಿಯನ್ನು ಹೊಂದಿದ್ರೆ ಆಗ ಅವರಿಗೆ ಒಳ್ಳೆಯದಾಗುತ್ತೆ.
ಮತ್ತು ಈಗ ಕುಂಭರಾಶಿಯಲ್ಲಿ ರಾಹು ಇರೋದರಿಂದಾಗಿ ಈ ರಾಹು ಮತ್ತು ಶನಿ ಇವರಿಬ್ಬರ ಒಂದು ಪ್ರಭಾವ ಒಟ್ಟಿಗೆ ಘರ್ಷಣೆ ಆಗುತ್ತೆ. ಇಬ್ಬರೂ ಕೂಡ ಪಾಪಗ್ರಹಗಳು. ಇದರಿಂದ ದೇಶದಲ್ಲಿ ಅನೇಕ ಸೂಚನೆಗಳು, ಅಪಾಯಗಳು, ಅಲ್ಲೋಲ ಕಲ್ಲೋಲಗಳು ಉಂಟಾಗುವ ಸನ್ನಿವೇಶಗಳು ಕೂಡ ತುಂಬ ಹೆಚ್ಚಾಗಿ ಕಂಡು ಬರುತ್ತೆ. ಆದ್ದರಿಂದ ಈ ವಕ್ರಗತಿಯಲ್ಲಿ ಕೆಲವರು ತುಂಬ ಅಲರ್ಟಾಗಿ ಇರಬೇಕು, ತುಂಬ ಜಾಗೃತೆಯಾಗಿರಬೇಕು. ಜಾಗೃತೆಯಾಗಿರೋದು ಅಂತಂದರೆ ಯಾವಾಗಲೂ ಹೆಲ್ಮೆಟ್ ಹಾಕ್ಕೊಂಡೇ ಓಡಾಡಿ ಅಂತ ಅರ್ಥ ಅಲ್ಲ. ಮನಸ್ಸಿನಲ್ಲಿ ಯಾವಾಗಲೂ ಕೂಡ ವಿಷ್ಣು ಸ್ಮರಣೆ ಇರಬೇಕು, ವಿಷ್ಣು ಭಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು, ವಿಷ್ಣು ಸಹಸ್ರನಾಮದ ಚಿಂತನೆ ಮನಸ್ಸಿನಲ್ಲಿ ನಿರಂತರವಾಗಿ ಇರಬೇಕು. ಆಗ ಅವರಿಗೆ ಅದು ಹೆಲ್ಮೆಟ್, ಅದು ನಿಜವಾದ ರಕ್ಷಾ ಕವಚ. ನಮಗೆ ಆ ವಿಷ್ಣು ಕವಚ, ಶ್ರೀರಾಮ ಕವಚ, ಹೀಗೆಲ್ಲ ನಾವು ನರಸಿಂಹ ಕವಚ, ಹೀಗೆ ನಾಮಸ್ಮರಣೆಯ ಮೂಲಕ ಈ ಕವಚಗಳನ್ನು ನಾವು ಧಾರಣೆ ಮಾಡಿದರೆ ಈ ಯಾವ ಪ್ರಭಾವವೂ ಕೂಡ ಹೆಚ್ಚು ಆಗೋದಿಲ್ಲ. ಅವರ ಮೇಲೆ ಯಾರು ಅನುಷ್ಠಾನವನ್ನು ಮಾಡ್ತಾರೋ ಅವರ ಮೇಲೆ ಗ್ರಹಗಳ ಪ್ರಭಾವ ಇರೋದಿಲ್ಲ. ಸ್ವತಃ ಗ್ರಹಗಳೇ ಹೇಳ್ತಾರೆ, ಯಾರು ಅನುಷ್ಠಾನಶೀಲರೋ ನಾವು ಅವರನ್ನು ರಕ್ಷಣೆ ಮಾಡ್ತೀವಿ ಹೊರತು ಅವರಿಗೆ ತೊಂದರೆ ಕೊಡೋದಿಲ್ಲ ಅಂತ. ಈ ನಿಟ್ಟಿನಲ್ಲಿ ಈಗ ಶನಿ ಮೀನರಾಶಿಯವರಿಗೆ, ಕುಂಭರಾಶಿ ಮತ್ತು ಮೇಷರಾಶಿ ಈ 3 ರಾಶಿಯವರಿಗೆ 7.5 ನಡೀತಾ ಇದೆ. ಇವರು ಹೆಚ್ಚು ಜಾಗ್ರತೆಯಲ್ಲಿ ಇರಬೇಕು. ಈ ವಕ್ರ ಶನಿಯ ಸಂದರ್ಭದಲ್ಲಿ ಈ 3 ರಾಶಿಯವರು ಹೆಚ್ಚು ಜಾಗೃತಶೀಲರಾಗಿರಬೇಕು. ಮತ್ತು ಅಷ್ಟಮ ಶನಿ ಇದೆ ಯಾರಿಗೆ? ಸಿಂಹರಾಶಿಯವರಿಗೆ. ಅವರು ಕೂಡ ತುಂಬ ಜಾಗ್ರತೆಯನ್ನು ವಹಿಸಬೇಕು. ಕನ್ಯಾ ರಾಶಿಯವರಿಗೂ ಸ್ವಲ್ಪ ಕಡಿಮೆ, ತೊಂದರೆ ಇಲ್ಲ. ಇನ್ನು ಧನುರಾಶಿಯವರಿಗೂ ಕೂಡ ಅರ್ಧಾಷ್ಟಮ ಶನಿ ಇರೋದರಿಂದ ಅವರು ಕೂಡ ತುಂಬ ಜಾಗೃತೆಯನ್ನು ವಹಿಸಬೇಕು. ಹೀಗೆ ಮೇಷರಾಶಿ, ಸಿಂಹರಾಶಿ, ಕನ್ಯಾರಾಶಿ ಸ್ವಲ್ಪ, ಮತ್ತು ಧನುರಾಶಿ, ಕುಂಭರಾಶಿ, ಮೀನರಾಶಿ ಇಷ್ಟು ರಾಶಿಯವರು ಈ ವಕ್ರ ಶನಿಯ ಸಂದರ್ಭದಲ್ಲಿ ತುಂಬ ಜಾಗೃತೆಯನ್ನು ವಹಿಸಬೇಕು. ಅನೇಕ ವಿಧವಾದ ಇದ್ದಕ್ಕಿದ್ದಂತೆ ಅಪಾಯಗಳು ಬರುವಂತಹ ಸನ್ನಿವೇಶಗಳು ಇರುತ್ತೆ. ಒಂದು ವೇಳೆ ನಾವು ಗುರುಗಳನ್ನು ಆಶ್ರಯಿಸಿದರೆ, ಗುರುಬಲವನ್ನು ಪಡೆದುಕೊಂಡ್ರೆ, ಜೊತೆಯಲ್ಲಿ ಶನಿಯ ಅನುಗ್ರಹವನ್ನು ಕೂಡ ಪಡೆದುಕೊಂಡ್ರೆ, ಕೂರ್ಮಾಯ ನಮಃ ಎಂಬುದಾಗಿ ಕೂರ್ಮರೂಪಿಯಾದ ದೇವರ ಅನುಗ್ರಹವನ್ನು ಕೂಡ ಪಡೆದುಕೊಂಡ್ರೆ ಆಗ ಈ ವಕ್ರ ಶನಿಯ ಪ್ರಭಾವ ಖಂಡಿತ ಕಡಿಮೆ ಆಗುತ್ತೆ. ವಕ್ರ ಅಂತಂದರೆ ಇಲ್ಲೇನೋ ಕೆಟ್ಟ ದೃಷ್ಟಿಯಿಂದ ನೋಡೋದು ಅಂತ ಅರ್ಥ ಅಲ್ಲ, ತೀಕ್ಷ್ಣತೆ ಅಂತ ಅರ್ಥ. ಅಂದರೆ ಅದರ ಆ ಗ್ರಹಗಳ ತೀಕ್ಷ್ಣತೆ ಹೆಚ್ಚು ಹೆಚ್ಚು ಆಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನಾವು ಖಂಡಿತ ದೇವರಲ್ಲಿ ಭಕ್ತಿಯನ್ನು, ಗುರುಗಳಲ್ಲಿ ಭಕ್ತಿಯನ್ನು ಆಚರಿಸಬೇಕು. ರಾಯರ ಆರಾಧನೆ ಈ ಬಾರಿ 2026 ಈ ಸಂದರ್ಭದಲ್ಲಿ ರಾಯರ ಆರಾಧನೆ ಆಗಸ್ಟ್ ಕೊನೆಯ ದಿವಸಗಳಲ್ಲಿ ಇದೆ. 1 ವಾರಗಳ ಕಾಲ ಆರಾಧನೆಯ ಸಂದರ್ಭದಲ್ಲಿ ರಾಯರ ಸೇವೆಯನ್ನು ಆಚರಿಸಿದರೆ ಅವರಿಗೆ ಸಕಲ ವಿಧವಾದ ಇಷ್ಟಾರ್ಥಗಳು ನೆರವೇರುತ್ತೆ. ಗುರುರಾಯರು ನಾವು ಏನನ್ನ ಕೇಳ್ತೀವೋ ಅದನ್ನು ಆ ಕ್ಷಣದಲ್ಲೇ ದಯಪಾಲಿಸುವಂತಹ ಕರುಣಾಶೀಲರು. ಅಂತಹ ಗುರುರಾಯರ ಸೇವೆಯನ್ನು 1 ವಾರಗಳ ಕಾಲ ನಾವು ನಡೆಸಿದರೆ ಖಂಡಿತವಾಗಿಯೂ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಒಂದು ವೇಳೆ 1 ವಾರ ಸಾಧ್ಯವಾಗದೇ ಇದ್ದರೆ ಆರಾಧನೆಯ 3 ದಿವಸಗಳಲ್ಲಾದರೂ ಕೂಡ ಆಗಸ್ಟ್ 29, 30, 31 ಈ 3 ದಿವಸಗಳ ಕಾಲವಾದರೂ ಕೂಡ ನಾವು ರಾಯರ ಸೇವೆಯನ್ನು ಆಚರಿಸಬೇಕು. ಇದಕ್ಕೆ ನಮ್ಮಲ್ಲಿ ಒಳ್ಳೆಯ ವ್ಯವಸ್ಥೆ ಇದೆ. ಹಾಗೂ ಅಂದರೆ ಯಾರು ರಾಯರ ಆರಾಧನೆಯನ್ನು ಮಾಡುವ ಅಪೇಕ್ಷೆಯನ್ನು ಹೊಂದಿದಾರೋ ಅವರು ನಮಗೆ ವಾಟ್ಸಾಪ್ ಮೆಸೇಜ್ ಮಾಡಿದ್ರೆ ನಾವು ಅವರಿಗೆ ಎಲ್ಲ ವಿಧವಾದ ರಾಯರ ಆರಾಧನೆಯ ಕ್ರಮಗಳನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಹೇಳಿಕೊಡ್ತೀವಿ. ಅಂದರೆ ನಾವು ಆರಾಧನೆ, ರಾಯರ ಸೇವೆನ ಎಲ್ಲೂ ಮಾಡ್ಬೋದು. ರಾಯರ ಮಠಗಳಲ್ಲಿ, ಮನೆಯಲ್ಲಿ, ಮಂತ್ರಾಲಯದಲ್ಲಿ ಎಲ್ಲೂ ಕೂಡ ಮಾಡ್ಬೋದು. ಆದರೆ ಹೇಗೆ ರಾಯರ ಸೇವೆಯನ್ನು ಮಾಡಬೇಕು, ಅದಕ್ಕೆ ಕ್ರಮ ಏನು, ಅದೊಂದು ಶಿಸ್ತು ಸಂಯಮದಿಂದ ನಾವು ರಾಯರ ಆರಾಧನೆಯನ್ನು ಮಾಡಿದ್ರೆ ಅದು ಎಲ್ಲಿಲ್ಲದ ಫಲವನ್ನು ಅದು ಪಡೆದುಕೊಳ್ಳುತ್ತೆ. ಈ ದೃಷ್ಟಿಯಿಂದ ಈ ಬಾರಿ ರಾಯರ ಆರಾಧನೆಯನ್ನು 1 ವಾರಗಳ ಕಾಲ ಅಖಂಡವಾಗಿ ನಾವು ನಡೆಸೋಣ. ರಾಯರ ಆರಾಧನೆ ಅಂದರೆ ಅದು ಕೇವಲ ದೈಹಿಕವಾಗಿ ನಡೆಯುವಂಥದ್ದಲ್ಲ, ಅದು ಜ್ಞಾನ ಸಂಪಾದನೆಯ ಮೂಲಕವಾಗಿ, ಭಕ್ತಿಯನ್ನು ಅಭಿವೃದ್ಧಿಗೊಳಿಸುವ ಮೂಲಕವಾಗಿ ಅದು ಹೆಚ್ಚುತ್ತಾ ಸಾಗಬೇಕು. ಆಗ ರಾಯರ ಆರಾಧನೆದು ನಿಜಕ್ಕೂ ಕೂಡ ಅರ್ಥಪೂರ್ಣವಾಗುತ್ತೆ. ನಮ್ಮ ಸಮಯ ಮೊದಲಾದವುಗಳಿಗೆ ತಕ್ಕಂತೆ
ನಾವು ರಾಯರ ಆರಾಧನೆಯನ್ನು ಮಾಡೋಣ, ನಮ್ಮ ಇಷ್ಟಾರ್ಥವನ್ನು ಸುಲಭವಾಗಿ ಪಡೆದುಕೊಳ್ಳೋಣ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ವಾಟ್ಸ್ಯಾಪ್ ಮೆಸೇಜ್ ಮೂಲಕ ಸಂಪರ್ಕ ಮಾಡಿ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್.